येषा ते भिहिता साङ्ख्ये बुद्धिर्योगे त्विमां शृणु। बुद्ध्या युक्तो यया पार्थ कर्मबन्धं प्रहास्यसि। येषा ते भिहिता साङ्ख्ये बुद्धिर्योगे त्विमां शृणु। बुद्ध्या युक्तो यया पार्थ कर्मबन्धं प्रहास्यसि। ಎಲ್ಲರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್ ಟು ಎವ್ರಿ ಒನ್. ಹೋಪ್ ಯು ಆಲ್ ಹ್ಯಾಡ್ ಅ ವಂಡರ್ಫುಲ್ ಫೆಸ್ಟಿವಲ್ ಸೆಲೆಬ್ರೇಷನ್. ಎಲ್ಲರೂ ತುಂಬ ಆನಂದದಿಂದ, ಸಂತೋಷ, ಸಮಾಧಾನ, ಭಕ್ತಿ, ಶ್ರದ್ಧೆಗಳಿಂದ ಗಣಪತಿಯನ್ನು ಆರಾಧನೆ ಮಾಡಿದ್ದೀರಾ. ಅದರ ಪೂರ್ಣ ಫಲವನ್ನು ಪಡ್ಕೊಂಡಿದ್ದೀರಾ ಅಂತ ಭಾವಿಸ್ಕೊಳ್ಳೋಣ. ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಜಾಯಿನ್ ಯುವರ್ ಹ್ಯಾಂಡ್ಸ್ ಅಟ್ ಹಾರ್ಟ್. Deeply inhale and exhale. Experience calmness and peace within you. Drop all your questions, queries, worries, doubts, whatsoever you have gone through for last few days. Just drop. Make your body and mind peaceful, comfortable. Make a clear commitment to oneself to get into greater peace, happiness, calmness, and to experience the greater peace and bliss within you. Let us invoke for the divine blessings to the Supreme God, the Divine Father, Divine Mother, Lord Krishna, Lord Dhanvantari, all the great ones, holy gurus, holy masters, holy angels, spiritual helpers, Sadguruji, Grandmaster Chauva Koksui, and all his great teachers. We humbly invoke your great blessings, guidance, help and protection, for illumination, for divine oneness, for good health, happiness, progress, success, prosperity and spirituality, with thanks and in full faith, with deep gratitude, respect and love. We thank you. In full faith, we thank you. Deeply inhale and exhale. Bring greater calmness to your mind. Okay, let us proceed. Last time, ನಾವು ಸುಖ ದುಃಖೆ ಸಮೇ ಕೃತ್ವ ಲಾಭೌ ಜಯೌ ತಥೋ ಯುದ್ಧಾಯ ಯುದ್ಧಸ್ವ ನೈವಂ ಪಾಪಂ ಅವಾಪ್ಸ್ಯಸಿ. ಅದ್ರ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಬದುಕು ಹೇಗಿರಬೇಕು, ಮನಸ್ಸನ್ನು ಯಾವ ಸ್ಥಿತಿಗೆ ತೊಗೊಂಡು ಹೋಗಬೇಕು, ನಮ್ಮ ಅಂತರಂಗದ ಸ್ಥಿತಿ ಯಾವ ರೀತಿ ಇರಬೇಕು ಅಂದರೆ ಸುಖ ದುಃಖ ಎರಡೂದನ್ನು ಸಮವಾಗಿ ಸ್ವೀಕಾರ ಮಾಡಬೇಕು. ಅದಕ್ಕೆ ಒಂದು ಎಕ್ಸಸೈಸ್ ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ. ಯಾವುದೇ ಸ್ಥಿತಿ, ಯಾವುದೇ ವಿಷಯ, ಯಾವುದೇ ಸಂದರ್ಭ ಬಂದರೂ ಮನಸ್ಸನ್ನು ಒಂದು ನ್ಯೂಟ್ರಲ್ ಸ್ಥಿತಿಗೆ ತೊಗೊಂಡು ಬರೋದಕ್ಕೆ ಪ್ರಯತ್ನ ಪಡಿ ಅಂತ ಲಾಸ್ಟ್ ಕ್ಲಾಸ್ ಆದಮೇಲೆ ಹೇಳಿತ್ತು. ವಿಶೇಷವಾಗಿ ಈ ಎಲ್ಲ ವಿದ್ಯೆಯನ್ನು ಕಲಿಬೇಕಾದಾಗ ಮನಸ್ಥಿತಿ ಹೇಗಿರಬೇಕು ಅಂತ ಹೇಳಿದ್ರೆ ಅಳವಡಿಕೆಗಾಗಿ ಇದನ್ನು ಕಲಿಬೇಕು. ನಮ್ಮ ಒಳಗೆ ಸಾಧನೆಗಾಗಿ ಇದನ್ನು ಕಲಿಬೇಕು. ಈ ಮಾಹಿತಿಯನ್ನು ಕೇಳ್ಕೊಂಡು ಬೇರೆಯವ್ರಿಗೆ ಹೇಳೋಕ್ಕಾಗಿ ಈ ಮಾಹಿತಿ ಅಲ್ಲ. ಈ ಎಲ್ಲವೂ ಹೇಗೆ ಅಂತಂದರೆ ನಮ್ಮ ಒಳಗಡೆ ಅಳವಡಿಕೆಯಾಗಿ ಇದು ಜ್ಞಾನ ಆಗಬೇಕು. ಇದು ಜಸ್ಟ್ ಇನ್ಫಾರ್ಮೇಷನ್ ನಾವು ಹೊರಗಡೆ ಇಟ್ಕೊಂಡು ನೋಡಿದಾಗ. ಯಾವಾಗ ನಮ್ಮ ಒಳಗಡೆ ಅಳವಡಿಸ್ಕೊಳ್ತೀವೋ ಅದು ನಮ್ಮದಾಗತ್ತೋ ಅದರ ಅರಿವು ನಮಗೆ ಬರಬೇಕು. ಹಾಗಂದ್ರೆ ಹೇಗೆ, ಹಾಗಂದ್ರೆ ಏನು, ಯಾವ ರೀತಿಯಲ್ಲಿ ಮಾಡಿದ್ರೆ ಇದನ್ನು ನಾವು ಹೀಗೆ ಅಚೀವ್ ಮಾಡ್ಬೋದು ಅನ್ನೋದು ಒಳಗಡೆ ಅನುಭವ ಬಂದಾಗ ಒಂದು ಆನಂದ ಬರುತ್ತೆ. ಅದು ಜ್ಞಾನ ಆಗತ್ತೆ. ಅಂತಹ ಜ್ಞಾನವೇ ಸಾಕ್ಷಾತ್ ಶ್ರೀಕೃಷ್ಣನ ಅನುಗ್ರಹ ನಮ್ಮೊಳಗಾಗಿರೋದಕ್ಕೆ ಒಂದು ಸಾಕ್ಷಿ. ಕೃಷ್ಣ ನಮ್ಮ ಜೊತೆಲಿರೋದು, ಕೃಷ್ಣ ನಮಗೆ ಮಾರ್ಗದರ್ಶನ ಕೊಡೋದು, ಕೃಷ್ಣ ನಮ್ಮ ಹೃದಯದಲ್ಲಿರೋದು ಅಂದರೆ ಏನರ್ಥ? ಈ ಎಲ್ಲ ಮಾಹಿತಿಗಳು ನಮ್ಮದಾಗಬೇಕು, ನಮ್ಮ ಅನುಭವ ಆಗಬೇಕು, ನಮ್ಮ ನಡವಳಿಕೆ ಆಗಬೇಕು, ನಮ್ಮ ಸ್ಥಿತಿ ಆಗಬೇಕು, ನಮ್ಮ ಅಭ್ಯಾಸವೇ ಆಗಬೇಕು, ನಮ್ಮ ಸ್ವಭಾವವೇ ಆಗಿಬಿಡಬೇಕು.
ಅದನ್ನು ಮಾಡ್ಕೊಳ್ಳೋದು ಹೇಗೆ? ಈ ಸುಖ ದುಃಖ ಎರಡೂದನ್ನು ಸಮಾನವಾಗಿ ತಗೊಳ್ಬೇಕು ಅಂತ ಹೇಳಿದ್ರೆ ಒಂದು ಸಣ್ಣ ಪ್ರಯತ್ನ ನೋಡಿ. ಆ ಸುಖ ದುಃಖ ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ಥರ, ಒಂದೊಂದು ಸಂದರ್ಭದಲ್ಲಿ ಒಬ್ಬೊಬ್ಬರಿಗೆ ನಮಗೇನೆ ಒಂದೊಂದು ಖುಷಿಯಾಗತ್ತೆ, ಒಂದು ಬೇಜಾರಾಗುತ್ತೆ. ಚಳಿಗಾಲದಲ್ಲಿ ಬೆಚ್ಚನೆಯ ಬಟ್ಟೆ ಸುಖ ಕೊಡುತ್ತೆ, ಬೇಸಿಗೆಯಲ್ಲಿ ಬೆಚ್ಚನೆಯ ಬಟ್ಟೆ ದುಃಖ ಕೊಡುತ್ತೆ. ಎಷ್ಟು ಒಂದೇ ವಸ್ತು ಎಷ್ಟು ನಮ್ಮ ಮನಸ್ಥಿತಿ, ನಮ್ಮ ಪರಿಸ್ಥಿತಿ, ನಮ್ಮ ಹೊರಗಿನ ಸ್ಥಿತಿಗತಿಗಳಿಂದಾಗಿ ಇಂತಹ ಬದಲಾವಣೆ ಬರುತ್ತೆ. ಒಂದೇ ವ್ಯಕ್ತಿಯ ಜೊತೆಯಲ್ಲಿ ಮನಸ್ಸು ಶಾಂತವಾಗಿದ್ದರೆ ಸುಖ ಕೊಡುತ್ತೆ, ಮನಸ್ಸು ಪ್ರಕ್ಷುಬ್ಧ ಆದರೆ ದುಃಖ ಕೊಡುತ್ತೆ. ಇದು ಮನಸ್ಸಿನ ಸ್ಥಿತಿ. ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕಾಗಿರೋದು ಮನಸ್ಸೇ ಹೊರತುನೋ ಹೊರಗಿನ ಪರಿಸ್ಥಿತಿ ಅಲ್ಲ, ಸಂದರ್ಭಗಳಲ್ಲ. ಯೋಗಿಯಾದವನು ಇದೆಲ್ಲವನ್ನು ಸಮಾನವಾಗಿ ನೋಡೋದ್ರಿಂದಾಗಿ ಅವರ ಮನಸ್ಸಿಗೆ ನೋವಾಗೋದಿಲ್ಲ, ದುಃಖ ಆಗೋದಿಲ್ಲ. ಯಾರಾದರೂ ಆನಂದವಾಗಿದ್ದಾರೆ ಅಂದರೆ ಅವರು ಸಮಸ್ಥಿತಿಗೆ ತಮ್ಮ ಮನಸ್ಸನ್ನು ತೊಗೊಂಡು ಹೋಗಿದ್ದಾರೆ ಅಂತ ಅರ್ಥ. ಎಷ್ಟು ಚೆನ್ನಾಗಿದ್ದಾರೆ, ಆನಂದವಾಗಿದ್ದಾರೆ ಅಂತಂದರೆ ಆ ಮನೆಯಲ್ಲಿ, ಆ ಮನಸ್ಸಿನಲ್ಲಿ ಎಲ್ಲೋ ಒಂದು ಸಮಸ್ಥಿತಿಯ ಸಾಮರ್ಥ್ಯ ಯಾರೋ ಪಡ್ಕೊಂಡಿದ್ದಾರೆ, ಅದನ್ನು ನಿರ್ವಹಿಸ್ತಿದ್ದಾರೆ ಅಂತ ಅರ್ಥ. ನಾವು ಸಂತೋಷವಾಗಿರಬೇಕು ಅಂತಂದರೆ ಈ ಸಮಸ್ಥಿತಿಯನ್ನು ಮನಸ್ಸಿಗೆ ತಂದುಕೊಳ್ಬೇಕು. ಅದು ಆ ಶ್ಲೋಕದಲ್ಲಿರುವ ಸಾರಾಂಶ. ಪ್ರಯತ್ನ ಮಾಡಿದ್ದೀರಾ ಅಂತ ತಿಳ್ಕೊಳ್ತೀನಿ. ಪ್ರಯತ್ನ ಮಾಡದೇ ಇದ್ರೆ ಇನ್ನೂ ಮಾಡ್ತಾ ಹೋಗಿ. ಪ್ರತಿ ಕ್ಷಣದಲ್ಲಿಯೂ ಯಾವುದಾದ್ರೂ ಸರಿ ಮನಸ್ಸನ್ನು ಶಾಂತವಾಗಿ ನಿಲ್ಲಿಸಬೇಕು. ಅದು ಎಲ್ಲಕ್ಕಿಂತ ಅತಿ ಹೆಚ್ಚಿನ ಸಾಮರ್ಥ್ಯ ಇರೋದೇ ಅದರಲ್ಲಿ. ವಿ ಶುಡ್ ಟ್ರೈನ್ ಅವರ್ ಮೈಂಡ್ ಟು ಬಿಕಮ್ ನ್ಯೂಟ್ರಲ್. ಇಟ್ ಶುಡ್ ಅಕ್ಸೆಪ್ಟ್ Sukha and Dukkha together in the same way. We should, once we get that quality of balancing both, life becomes so simple, so beautiful and peaceful and blissful. Every relationship, according to their moods, our attitude won't change. According to their words, our lifestyle won't change. That is the essence. Every information given here, it is just the information unless and until we make it as part of us. Once we acquire that quality, that becomes our wisdom and it becomes part of us. Let us put in effort. Let us all put in effort to make all these things as part of us. That is the way to experience Krishna. That is the way to allow Lord Krishna to be present in our life, in our heart. Okay, now let us move ahead with the next shloka. Esha te bihita sankhe buddhir yoge tvimam shrunu buddhya yukto yaya partha karma bandham prahasyasi. From hereafter, he starts giving the techniques. Till now, he talks about Sankhya Yoga. Sankhya Yoga is given. Sankhya Yoga, very, very simplified meaning for Sankhya is knowing oneself, knowledge about oneself, learning about oneself, realizing about oneself. The secret of that self is Sankhya. That is Sankhya Yoga. So, Lord Krishna says, Arjuna, I have given you till now the secret of self. Hereafter, I'll give you the technique of yoga. The yoga empowers you to not to get affected by the karmas. Karma bandha, the network of karma, can be released. That technique is called yoga. Hereafter, I am going to give you the secret of yoga. ಈ ಶ್ಲೋಕದಲ್ಲಿ ಕೃಷ್ಣ ಏನು ಹೇಳ್ತಾನೆ ಅರ್ಜುನನಿಗೆ ಅಂತ ಹೇಳಿದ್ರೆ, ಇಲ್ಲಿಯವರೆಗೆ ನಿನಗೆ ಕೊಟ್ಟಿರುವಂಥದ್ದು ಸಾಂಖ್ಯ ಯೋಗ. ಸಾಂಖ್ಯ ಅಂದರೆ ನಿನ್ನ ಬಗ್ಗೆ ನಿನಗೇನೇನು ತಿಳ್ಕೋಬೇಕಾಗಿತ್ತು, ಆತ್ಮದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನ ತಿಳ್ಕೊಂಡಿದೆಯಾ. ಇನ್ನು ಯೋಗದ ಬಗ್ಗೆ ನಿನಗೆ ಹೇಳ್ತೀನಿ, ಯೋಗದ ರೀತಿಯಲ್ಲಿ ಹೇಳ್ತೀನಿ. ಬೇರೆ ಮೆಥಡ್ ಆಫ್ ಸೀಕ್ರೆಟ್ಸ್, ಇವಾಗ ನಾವು ಬೇಸಿಕ್ ಸೈನ್ಸ್ ಹೇಳ್ತೀವಿ, ಆಮೇಲೆ ಅಪ್ಲೈಡ್ ಸೈನ್ಸ್ ಅಂತೀವಿ. ನಿನಗೆ ಒಂದು ಟೆಕ್ನಿಕನ್ನು ಹೇಳ್ಕೊಡ್ತೀನಿ. ಈ ಮೆಥಡಲ್ಲಿ ನೀವು ಹೋದರೆ ನಿನಗೆ ಪಾಪಕರ್ಮ, ಪುಣ್ಯಕರ್ಮ, ಈ ಕರ್ಮ, ಆ ಕರ್ಮ
ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ, ಈ ಯಾವ ಕರ್ಮ ಬಂಧನವೂ ಇಲ್ಲದಿರುವಂತೆ ಫ್ರೀ ಆಗಿರುವ ಮೆಥಡನ್ನು ಹೇಳ್ಕೊಡ್ತೀನಿ ಅಂತ ಇಲ್ಲಿ ಕೃಷ್ಣ ಹೇಳ್ತಾನೆ. ಇದನ್ನು ಬಹಳ ಅದ್ಭುತವಾಗಿ ಎಲ್ಲ ಮಹಾತ್ಮರು ಹೇಳ್ತಾರೆ. ಯೋಗಿ ಆದವನಿಗೆ ಕರ್ಮದ ಬಂಧನವಿಲ್ಲ. ಯೋಗಿ ಆದವನು ಅಂದರೆ ಹೆಸರಿನ ಜೊತೆಯಲ್ಲಿ ಯೋಗಿ ಅಂತ ಹಾಕ್ಕೊಂಡವರಲ್ಲ. ಯೋಗಿ ಅಂತಂದರೆ ದಿನ ಬೆಳಗ್ಗೆ ಅರ್ಧ ಗಂಟೆ 3/4 ಗಂಟೆ ಮನೆಯಲ್ಲಿ ಯೋಗಾಸನ ಮಾಡುವವರಲ್ಲ. ಯೋಗಿ ಅಂತ ಹೇಳಿದ್ರೆ ಅಂತರಂಗದಲ್ಲಿ ಯೋಗ ಮಾರ್ಗವನ್ನು, ಯೋಗದ ರೀತಿಯಲ್ಲಿ ಬದುಕುವವರನ್ನು ಯೋಗಿಗಳು ಅಂತ ಹೇಳ್ತಾರೆ. ಅದನ್ನು ಒಬ್ಬೊಬ್ಬ ಮಹಾತ್ಮರು ಒಂದೊಂದು ಕಡೆಯಲ್ಲಿ ಒಂದೊಂದು ಥರ ಹೇಳ್ತಾರೆ. ಮಾಸ್ಟರ್ ಚೋವಾ ಹೇಗೆ ಹೇಳ್ತಾ ಇದ್ರು ಅಂದರೆ, ಅರ್ಹಾಟಿಕ್ ಯೋಗ, ಅರ್ಹಾಟಿಕ್ ಯೋಗಿಗಳಿಗೆ ಎಂದಿಗೂ ಕೂಡ ಅವ್ರಿಗೆ ಏನು ಫ್ರೀಡಮ್ ಸಿಕ್ಕತ್ತೆ ಅಂದರೆ, ಸಾಮಾನ್ಯವಾಗಿ ಇದು ನನ್ನ ಅನುಭವದಿಂದ ಹೇಳ್ತಿರೋದು. ನಾನು ಅರ್ಹಾಟಿಕ್ ಮಾರ್ಗಕ್ಕೆ ಬರೋಕ್ಕೆ ಮೊದಲು ಪ್ರೆಡಿಕ್ಷನ್ ಅನ್ನೋದು ನಮ್ಮ ಇಂಡಿಯನ್ ಫಿಲಾಸಫಿನಲ್ಲಿ ತುಂಬ ಜಾಸ್ತಿ ಮಾಡ್ತೀವಿ ನಾವು. ಅಲ್ಲಿ ಹೋಗಿ ಅದನ್ನು ಕೇಳೋದು, ಇಲ್ಲಿ ಹೋಗಿ ಇದನ್ನು ಕೇಳೋದು, ಅದೇನಾಗತ್ತೆ ಇದೇನಾಗತ್ತೆ. ಈ ದಿನ ಭವಿಷ್ಯದಿಂದ ಹಿಡಿದು ವಾರ ಭವಿಷ್ಯ, ಜನ್ಮ ಭವಿಷ್ಯವನ್ನು ಯಾತಕ್ಕೆ ಅಷ್ಟೊಂದು ಜನ ಕೇಳ್ತಾರೆ. ಟಿ ವಿಯಲ್ಲಿ ಯಾಕೆ ಅಷ್ಟೊಂದು ಜ್ಯೋತಿಷಿಗಳು ಮಾತಾಡ್ತಾರೆ ಅಂತಂದರೆ, ನಮಗೆ ಭವಿಷ್ಯವನ್ನು ಯಾರಾದರೂ ಹೇಳಿಬಿಟ್ರೆ ಸಾಕು, ಮುಂದೇನಾಗತ್ತೆ ಅಂತ ಹೇಳಿಬಿಟ್ರೆ ನಾವು ನಿಶ್ಚಿಂತೆಯಾಗಿರ್ತೀವಿ. ಇದು ಒಂದು ಮೂರ್ಖತನದ ಭ್ರಮೆ ನಮ್ಮೊಳಗೆಲ್ಲರಲ್ಲೂ ಇರುತ್ತೆ. ಅದನ್ನು ಮಾಸ್ಟರ್ ಚೋವಾ ಹೇಗೆ ಅಡ್ರೆಸ್ ಮಾಡ್ತಿದ್ದು ಅಂದರೆ, ನಿಮ್ಮ ಭವಿಷ್ಯತ್ತಿನ ಬಗ್ಗೆ ಯಾರ ಹತ್ರನೂ ಕೇಳಬೇಡಿ, ಭವಿಷ್ಯತ್ತನ್ನು ನಿರ್ಮಾಣ ಮಾಡ್ಕೊಳ್ಳಿ. ಕ್ರಿಯೇಟಿಂಗ್ ಫ್ಯೂಚರ್ ಈಸ್ ಈಸಿಯರ್ ದೆನ್ ಪ್ರಿಡಿಕ್ಟಿಂಗ್ ಇಟ್ ಅಂತ. ವಾಟ್ ಅ ಎಂಪವರಿಂಗ್ ಸ್ಟೇಟ್ಮೆಂಟ್. ಇನಿಷಿಯಲಿ ನನಗದು ಅರ್ಥ ಆಗ್ತಿರ್ಲಿಲ್ಲ. ಅಂದರೆ ಭವಿಷ್ಯತನ್ನು ಸೃಷ್ಟಿ ಮಾಡ್ಕೊಳ್ಳೋದು ಅಂದರೆ ಹೇಗೆ, ನಾವೇ ನಿರ್ಮಾಣ ಮಾಡ್ಕೊಳ್ಳೋದು ಅಂದರೆ ಹೇಗೆ, ಹಾಗಾದರೆ ನಾವು ಮಾಡಿದ ಕರ್ಮಗಳೆಲ್ಲ ಎಲ್ಲಿ ಹೋಗುತ್ತೆ, ನಾವು ಮಾಡಿದ ತಪ್ಪು ಸರಿಗಳೆಲ್ಲ ಎಲ್ಲಿ ಹೋಗುತ್ತೆ, ಅದೆಲ್ಲ ನಮಗೆ ಬಾಧಿಸೋದೇ ಇಲ್ವಾ, ನಾವು ಅದನ್ನೆಲ್ಲ ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನೋದೆಲ್ಲ ಪ್ರಶ್ನೆ ಬರ್ತಿತ್ತು. ನೀವು ಯೋಗ ಮಾರ್ಗದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಬದುಕು ಅನ್ನೋದು ವಿಜ್ಞಾನ. ನಮ್ಮ ನಡವಳಿಕೆ, ನಮ್ಮ ವಿಚಾರ, ಮಾತು, ಕತೆ, ಬದುಕುವ ರೀತಿಯೆಲ್ಲವೂ ಅಂದರೆ ಕಾರ್ಯ ಕಾರಣಕ್ಕೆ ಸಂಬಂಧಪಟ್ಟಿದೆ, ಕಾಸ್ ಆ್ಯಂಡ್ ಎಫೆಕ್ಟಿಗೆ ಸಂಬಂಧಪಟ್ಟಿದೆ. ಯಾವಾಗ ನಾವು ಆ ರಹಸ್ಯವನ್ನು ಅರ್ಥ ಮಾಡ್ಕೊಳ್ತೀವೋ ಅದನ್ನು ಸರಿಪಡಿಸ್ಕೊಳ್ಳೋದು ಸುಲಭ ಅಂತ. ಈಗ ಒಬ್ಬ ಸೈಂಟಿಸ್ಟಿಗೆ ಏನನ್ನುತ್ತೆ, ಒಬ್ಬ ಡಾಕ್ಟ್ರ್ ಹೇಗೆ ಮೆಡಿಸಿನ್ ಕೊಡ್ತಾರೆ, ಈ ಔಷಧಿಯನ್ನು ಕೊಟ್ಟರೆ ಇದು ಈ ರೀತಿ ಕೆಲಸ ಮಾಡುತ್ತೆ, ಈ ರೀತಿ ಪರಿಣಾಮ ಬರುತ್ತೆ, ಇದು ಇಷ್ಟು ಆರೋಗ್ಯ ಕೊಡಬೇಕು. ಅದು ಕಾರ್ಯಕಾರಣ ಸಂಬಂಧ, ಕಾಸ್ ಆ್ಯಂಡ್ ಎಫೆಕ್ಟ್. ಈ ಕಾಯಿಲೆ ಯಾಕೆ ಬಂತು, ಇದನ್ನು ಹೇಗೆ ಮಾಡಿದ್ರಿಂದ ಬಂತು, ಇದನ್ನು ಹೇಗೆ ಸರಿ ಮಾಡಿದ್ರೆ ಸರಿ ಹೋಗುತ್ತೆ. ಪ್ರತಿಯೊಂದು ವಿಜ್ಞಾನವೂ ಕೂಡ ಕಾಸ್ ಆ್ಯಂಡ್ ಎಫೆಕ್ಟ್ ಮೇಲೆ ಅವಲಂಬಿತವಾಗಿರುತ್ತೆ. ಬದುಕು ಅನ್ನುವುದು ಕಾಸ್ ಆ್ಯಂಡ್ ಎಫೆಕ್ಟ್ ಮೇಲೆ ನಿರ್ಮಾಣಗೊಂಡಿದೆ. ಕರ್ಮ ಅನ್ನೋದು ಕಾಸ್ ಆ್ಯಂಡ್ ಎಫೆಕ್ಟ್. ಈ ಒಂದು ರಹಸ್ಯವನ್ನು ತಿಳ್ಕೊಳ್ತಾ ಹೋದಾಗ ನೀವು ಒಂದು ಅರ್ಹಾಟಿಕ್ ಯೋಗ ಮಾರ್ಗಕ್ಕೆ ಬನ್ನಿ, ಅಥವಾ ಯೋಗ ಆಂತರಿಕವಾಗಿ ಸಾಧನೆಯಲ್ಲಿ ಯೋಗ ಮಾರ್ಗದಲ್ಲಿ ಪ್ರವೇಶ ಮಾಡಿದಾಗ ನಿಮ್ಮ ಒಳಗೆ ನಿಮ್ಮ ನಡವಳಿಕೆಯ ಮೇಲೆ ಬೆಳಕು ಕಾಣುತ್ತೆ. ಯಾವಾಗ ಇಡೀ ವಿಶ್ವವೇ ತಪ್ಪು ಅಂತ ನಮಗೆ ಕಾಣ್ತಾ ಇರೋ ಮನಸ್ಸು ನಮ್ಮೊಳಗಿರೋ ಸರಿ ತಪ್ಪುಗಳನ್ನು ಗುರುತಿಸ್ಕೊಳ್ಳುತ್ತೆ. ನಮ್ಮ ಯಾವ ತಪ್ಪಿನಿಂದ ಯಾವ ಘಟನೆಗಳು ಎದುರುಗಡೆ ಬಂದಿದೆ ಅನ್ನೋದು ಅರಿವಾಗ್ತಾ ಬರುತ್ತೆ. ಆಗ ನಮ್ಮ ಪ್ರಯತ್ನ ಘಟನೆಯನ್ನು ಸರಿಪಡಿಸೋದ್ರ ಜೊತೆಯಲ್ಲಿ ಅದಕ್ಕೆ ಮೂಲ ಕಾರಣವನ್ನು ಸರಿಪಡಿಸ್ತಾ ಹೋಗುತ್ತೆ. ಅದು ಯೋಗ ಮಾರ್ಗ, ಅದು ಅರ್ಹಾಟಿಕ್ ಯೋಗ. ಅದರಲ್ಲಿ ಆ ಎಂಪವರ್ಮೆಂಟ್ ಸಿಕ್ಕುತ್ತೆ. ಇದನ್ನು ಇಲ್ಲಿ ಆ ಸೀಕ್ರೆಟನ್ನು, ನಿನಗೆ ಕರ್ಮ ಬಂಧನವೇ ಅಂಟದಂತೆ ಹೇಗೆ ರಕ್ಷಣೆ ಮಾಡಿಕೊಳ್ಳೋದು ಅನ್ನೋ ಒಂದು ವಿಜ್ಞಾನ ತಿಳ್ಕೊಳ್ಬಹುದು ಅಂತ ಹೇಳ್ತಿದ್ದಾನೆ. ಇಲ್ಲಿಂದ ಮುಂದಕ್ಕೆ ಸೀಕ್ರೆಟ್ಸ್ ಆಫ್ ಕರ್ಮಬಂಧ ನಿವಾರಣ ಅದನ್ನು ಹೇಳ್ತಾರೆ. Here Lord Krishna talks about, till now I have explained everything about self. Hereafter I'll give you the techniques of karma bandha nivarana. How do we do that? How do we live our life without getting affected by the karma? It means our life is basically a beautiful science, that is cause and effect. Everything works on cause and effect. If you know, if you are not happy with the effect, you will understand the cause and you will rectify the cause, and you will make sure the required effect will be seen. Whatever the output you want in your life, you will focus more on the inputs.
we will start understanding this. Master Choba always used to talk about predicting future is difficult, creating it is easier. The yoga marga, in Arhatic yoga especially, because I am practicing it, I know how it works. It empowers you to work out on your karma chakra. That means you know what is happening within you, you know how to bring a change within you, and you know how to create a better future for yourself. Whoever has learned little bit about yogic healings, practicing it, meditations, you already started seeing the changes in your life. It means you started taking a control over your life. Creating future is a beautiful concept which is possible for each one of us, and let us continue to do that. That is how we should empower ourselves. That technique will be given hereafter. This itself is a great technique, that going beyond that, oh, something will happen to me, drop that fear. I know how to create my future. Bring that empowerment within you. That is the difference between yogi and bhogi. Bhogi will wait for things to happen. Yogi will create it within themselves. I also mentioned about yogi doesn't mean whoever practices asanas. Every day I practice asana, Surya Namaskara, I am a yogi. Don't just think like that. It cannot be decided by external activities. It should be from within. Of course, even external practice of asanas also helps you to build yourself with a good health and strong life. So now what we have understood? Esha te bihita sankhe buddhir yoge tvimam shrunu buddhya yukto yaya partha karma bandham prahasyasi. If Lord Krishna is telling us, hey, come on, come out of all your karma bandhas, I'll give you the secret. How do you feel? That is what he is telling us. Let us become powerful, especially parents. Change your thinking, change your way of life. That is the best way to bring a greater future in for your children. When your thinking becomes better, wider, and complete, your children will be influenced. If you want your life to be happy, peaceful, and complete, it's a time to bring a change within. No matter what stage of life we are all. Because life is not limited for only one incarnation, it's a continuous process. Bring that empowerment. Let us make a decision to bring a changes within. So creating future is easier. Today let us all make up a mind to create a future. The happiness, peace, good health and bliss, it should come within, and we will be radiating it around. Okay? With that, just close your eyes. Feel the peace within you. I'll make my mind calmer, peaceful. I'll stop judging others. I'll calm down my mind, and I'm going to practice the right and the deeper techniques of yoga and going to create my future. I'll drop all my worries, fear, anxiety about my future. I drop it. I'm empowering myself with the help and blessings of Lord Krishna and creating my future with full of peace, good health and bliss. With thanks and in full faith. Lord Krishna, I thank you. ನನ್ನ ಭವಿಷ್ಯತ್ತನ್ನು ನಾನೇ ಸೃಷ್ಟಿ ಮಾಡ್ಕೊಳ್ತೀನಿ. ನನ್ನ ಮನಸ್ಸಿನಲ್ಲಿರುವ ಎಲ್ಲ ದುಃಖ, ಒತ್ತಡ, ಭವಿಷ್ಯತ್ತಿನ ಬಗ್ಗೆ ಇರುವ ಎಲ್ಲ ಚಿಂತೆಗಳನ್ನು ಇಲ್ಲೇ ಬಿಟ್ಬಿಡ್ತೀನಿ. ಸರಿಯಾದ ದೃಷ್ಟಿಕೋನ, ಸಕಾರಾತ್ಮಕ ಸಾಧನೆಯಿಂದ ನನ್ನ ಮುಂದಿನ ಭವಿಷ್ಯತ್ತನ್ನು ನಾನೇ ಸೃಷ್ಟಿ ಮಾಡ್ಕೊಳ್ತೀನಿ. ಭಗವಂತನ ಅನುಗ್ರಹ, ಕೃಪೆಯಿಂದಾಗಿ
ವ್ಯವಸ್ಥಿತ ಚಿಂತನೆ, ಸಕಾರಾತ್ಮಕ ಬದುಕಿನಿಂದಾಗಿ ನನ್ನ ಭವಿಷ್ಯತ್ತನ್ನು ಸೃಷ್ಟಿ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು, ಗುರಿಯನ್ನು ನಾನು ಪಡೆದುಕೊಂಡಿದ್ದೇನೆ. ನಿಧಾನವಾಗಿ ಉಸಿರಾಟ ಮಾಡಿ. Slowly open your eyes.